ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಇಂದು ಬಹಳ ವಿಶೇಷವಾದ ದಿನ. ಯಾಕೆಂದರೆ ಈ ದಿನ ಅಂದರೆ 1931 ಮಾರ್ಚ್ 14ರಂದು ಭಾರತೀಯ ಚಿತ್ರರಂಗದ ಮೊದಲ ಮಾತು ಸಹಿತ ಚಿತ್ರ ಬಿಡುಗಡೆಯಾಯಿತು. ಚಿತ್ರದ ಹೆಸರು ಆಲಂ ಅರ, ಅಂದರೆ ಜಗತ್ತನ್ನು ಅಲಂಕರಿಸುವವನು ಎಂದರ್ಥ. ಈ ಚಿತ್ರದ ಮೊದಲ ಪ್ರದರ್ಶನವನ್ನು ಮುಂಬೈನ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಮಾಡಲಾಯಿತು. ಈ ಚಿತ್ರವು ರಾಜಕುಮಾರ ಮತ್ತು ಅಲೆಮಾರಿ ಹುಡುಗಿಯ ಪ್ರೇಮ ಕಥೆಯಾಗಿದ್ದು, ಜೋಸೆಫ್ ಡೇವಿಡ್ ಬರೆದ ಪಾರ್ಸಿ ನಾಟಕವನ್ನು ಆಧರಿಸಿತ್ತು. 124 ನಿಮಿಷಗಳ ಈ ಚಿತ್ರವನ್ನು ಇಂಪೀರಿಯಲ್ ಮೂವಿಟೋನ್ ಎಂಬ ನಿರ್ಮಾಣ ಸಂಸ್ಥೆ ನಿರ್ಮಿಸಿದೆ. ಈ ಚಿತ್ರದ ಒಂದೇ ಒಂದು ಪ್ರಿಂಟ್ ಕೂಡ ಈಗ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಬ್ರಿಟಿಷ್ ಫಿಲಂ ಇನ್ಸ್ಟಿಟ್ಯೂಟ್ ಇದನ್ನು ಲಾಸ್ಟ್ ಫಿಲ್ಮ್ ಅಂತ ಕರೆದಿದೆ. ಆ ಸಮಯದಲ್ಲಿ ಈ ಚಿತ್ರದ ಬಗ್ಗೆ ಜನರಲ್ಲಿ ಎಷ್ಟು ಕ್ರೇಜ್ ಇತ್ತು ಅಂದರೆ ಅದರ ಟಿಕೆಟ್ಗಳನ್ನು ಮೆಜೆಸ್ಟಿಕ್ ಚಿತ್ರಮಂದಿರದ ಹೊರಗೆ ಬ್ಲ್ಯಾಕ್ನಲ್ಲೂ ಮಾರಾಟ ಮಾಡಲಾಗಿತ್ತಂತೆ. ಚಿತ್ರಮಂದಿರದ ಹೊರಗೆ ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸರನ್ನು ಕರೆಸಬೇಕಾಗಿ ಬಂದಿತ್ತು. ಪೃಥ್ವಿರಾಜ್ ಕಪೂರ್, ಜುಬೈದಾ, ಮಾಸ್ಟರ್ ವಿಠಲ್, ಜಿಲ್ಲು ಮತ್ತು ಸುಶೀಲ್ ಮುಂತಾದ ತಾರೆಯರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. 1879 ಮಾರ್ಚ್ 14ರಂದು ಇತಿಹಾಸದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಆಲ್ಬರ್ಟ್ ಐನ್ಸ್ಟೈನ್ ಜರ್ಮನಿಯಲ್ಲಿ ಜನಿಸಿದರು. ಐನ್ಸ್ಟೈನ್ ನಿರ್ದಿಷ್ಟವಾಗಿ ಅವರ ಸಾಪೇಕ್ಷತಾ ಸಿದ್ಧಾಂತ ಮತ್ತು ಸಮೂಹ ಶಕ್ತಿ ಸಮೀಕರಣ E=mc²ಗೆ ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ಜೀವಿತಾವಧಿಯಲ್ಲಿ 300ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು. ದ್ಯುತಿವಿದ್ಯುತ್ ಪರಿಣಾಮವನ್ನು ಕಂಡುಹಿಡಿದ ಆಲ್ಬರ್ಟ್ ಐನ್ಸ್ಟೈನ್ಗೆ 1921ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸಹ ನೀಡಲಾಯಿತು. ಐನ್ಸ್ಟೈನ್ರನ್ನು ಕೊಲ್ಲುವುದಕ್ಕಾಗಿ ಹಿಟ್ಲರ್ $5,000 ಬಹುಮಾನ ಘೋಷಿಸಿದ್ದ ಎಂಬ ವಿಚಾರ ಕೆಲವೇ ಜನರಿಗೆ ತಿಳಿದಿದೆ. ವಾಸ್ತವವಾಗಿ ಹಿಟ್ಲರನ ಸರ್ವಾಧಿಕಾರವು ಜರ್ಮನಿಯಲ್ಲಿ 1933ರಲ್ಲಿ ಪ್ರಾರಂಭವಾಯಿತು. ಯಹೂದಿಗಳ ಬಗ್ಗೆ ಹಿಟ್ಲರನ ದ್ವೇಷದಿಂದಾಗಿ ಎಲ್ಲ ರೀತಿಯ ಯಹೂದಿ ಸಾಹಿತ್ಯವನ್ನು ಸಾರ್ವಜನಿಕವಾಗಿ ಸುಡುವ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಐನ್ಸ್ಟೈನ್ರನ್ನು ಕೊಲ್ಲುವ ವ್ಯಕ್ತಿಗೆ $5,000 ಬಹುಮಾನ ನೀಡಲಾಗುವುದು ಎಂದು ಹಿಟ್ಲರ್ ಘೋಷಿಸಿದ್ದ. ಅದರ ನಂತರ ಐನ್ಸ್ಟೈನ್ ಜರ್ಮನಿಯನ್ನು ತೊರೆಯಲು ನಿರ್ಧರಿಸಿದರು. ಅವರು ಮೊದಲು ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾದಲ್ಲಿ ವಾಸಿಸುತ್ತಿದ್ದರು. ನಂತರ 1914ರಿಂದ 1932ರವರೆಗೆ ಬರ್ಲಿನ್ನಲ್ಲಿ ವಾಸಿಸಿದರು. ಇಲ್ಲಿಂದ ಐನ್ಸ್ಟೈನ್ ಅಮೆರಿಕಕ್ಕೆ ಹೋದರು. ನಂತರ 1955ರ ಏಪ್ರಿಲ್ 18ರಂದು ಅವರು ತಮ್ಮ 76ನೇ ವಯಸ್ಸಿನಲ್ಲಿ ನಿಧನರಾದರು. 2018ರ ಮಾರ್ಚ್ 14ರಂದು ಪ್ರಸಿದ್ಧ ಭೌತಶಾಸ್ತ್ರಜ್ಞ ಸ್ಟೀಫನ್ ವಿಲಿಯಂ ಹಾಕಿಂಗ್ ಇಂಗ್ಲೆಂಡ್ನಲ್ಲಿ ನಿಧನರಾದರು. ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸೈದ್ಧಾಂತಿಕ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಹಾಕಿಂಗ್ ಅವರಿಗೆ 21ನೇ ವಯಸ್ಸಿನಲ್ಲಿ ಅಮಿಯೋಟ್ರೋಫಿಕ್ ಲ್ಯಾಟರಲ್ ಸ್ಕ್ಲೆರೋಸಿಸ್ ಎಂಬ ಕಾಯಿಲೆ ಇರುವುದು ಪತ್ತೆಯಾಯಿತು. ಇದರಿಂದಾಗಿ ಅವರ ದೇಹವು ಕ್ರಮೇಣ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಲು ಆರಂಭಿಸಿತು. ಆತ ಇನ್ನು 2 ವರ್ಷ ಮಾತ್ರ ಬದುಕಲಿದ್ದಾನೆ ಎಂದು ವೈದ್ಯರು ಹೇಳಿದ್ದರು. ಆದರೆ ಹಾಗಾಗದೆ ಅವರು 76 ವರ್ಷ ಬದುಕಿದ್ದರು. 1974ರಲ್ಲಿ ಹಾಕಿಂಗ್ ತನ್ನ ಪ್ರಮುಖ ಆವಿಷ್ಕಾರವಾದ ಬ್ಲ್ಯಾಕ್ ಹೋಲ್ ಸಿದ್ಧಾಂತದ ಬಗ್ಗೆ ಜಗತ್ತಿಗೆ ತಿಳಿಸಿದರು. ಕ್ವಾಂಟಮ್ ಪರಿಣಾಮಗಳಿಂದ ಕಪ್ಪು ಕುಳಿಗಳು ಶಾಖವನ್ನು ಹರಡುತ್ತವೆ ಎಂದು ಅವರು ಹೇಳಿದರು. ಹಾಕಿಂಗ್ ಯಾವಾಗಲೂ ವೀಲ್ ಚೇರ್ನಲ್ಲಿ ಇರುತ್ತಿದ್ದರು. ಅನೇಕ ಸಾಧನಗಳ ಸಹಾಯದಿಂದ ಅವರು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸುತ್ತಿದ್ದರು.